2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು. ಸರ್. ಏಂಡಿ ಸರ್, ನನಗೆ ಕ್ಯಾಶ್ ಬೇಕಿತ್ತು. ಕ್ಯಾಶಾ ಸರ್? ತೊಗೊಂಬರ್ತೀನಿ ಸರ್. ಸರ್ ಕ್ಯಾಶ್. ನಾನು ಇಷ್ಟೊಂದು ಕೇಳಿರಲಿಲ್ಲ. ನನಗೆ ಬೇಕಾಗಿರೋದು 24 ರೂಪಾಯಿ. 24 ರೂಪಾಯಿ? ಥ್ಯಾಂಕ್ ಯು. ನನ್ನ ಹತ್ರ ಚೇಂಜ್ ಇಲ್ಲ ಸರ್. ಎಫ್ ಎಮ್. ಹಾಂ ಸರ್. ನಿನ್ನ ಹತ್ರ 24 ರೂಪಾಯಿ ಇದೆಯಾ? ಹಾಂ ಇದೆ ಸರ್. ಕೊಡು. ಥ್ಯಾಂಕ್ಸ್ ಎಫ್ ಎಮ್. ಜೇಂಡೆ ಅವನ ದುಡ್ಡು ವಾಪಸ್ ಮಾಡಿಬಿಡು. ಓಕೆ, ನೀವು ಹೋಗು. ಹಾಂ ಸರ್. ಹೇ 10 ರೂಪಾಯಿ ಈಗ ಈ ಥರ ಇದೆಯಾ? ಹಾಂ ಸರ್. ಒಂಥರ ಚೆನ್ನಾಗಿದೆ ಅಲ್ವಾ? ಈ ಶಿಂಕು ನಮ್ಮ ಜೀವನ ಎರಡೂ ಒಂದೇ. ಅದು ಯಾವಾಗ ಕಟ್ಕೋತದೆ ಅಂತ ಗೊತ್ತಾಗಲ್ಲ. ಅನು ರೆಡಿ ಆದ? ಹೂಮ್ಮ. ಈ ಕೆಲಸನೋ ಎಷ್ಟು ಮಾಡಿದ್ರೂ ಮುಗಿಯಲ್ಲ. ಯಾವ ಜನ್ಮದಲ್ಲಿ ಈ ವರನ ಕೇಳ್ಕೊಂಡಿದ್ನೋ ಪರ್ಕೆ ಹಿಡ್ದು ಕೈಯಲ್ಲಿರೋ ರೇಖೆ ಎಲ್ಲ ಹೊಂಟೋಯ್ತು. ಅಯ್ಯೋ, ಎಲ್ಲ ನನ್ನ ಕರ್ಮ. ಅಮ್ಮ ನಾನು ಬರ್ತೀನಿ. ಹೂನಮ್ಮ. ಅನು ಹಂಗೆ ಫ್ರಿಜ್ ಅಂಗಡಿ ಹತ್ರ ಹೋಗ್ಬಿಟ್ಟು ಅವ್ನಿಗೆ ಮನೆಗೆ ಹೋಗೋ ಕೇಳು. ಸರಿ ಅಮ್ಮ. ಜೇಂಡೆ ಅಡ್ರೆಸ್ ಸಿಗ್ತಾ? ಯಾವ ಅಡ್ರೆಸ್ ಸರ್? ಆಟ ಆಡಬೇಡ. ಸಿಕ್ತೋ ಇಲ್ವೋ? ಸಿಕ್ತು ಸರ್. ನೀವು ಹೇಳಿದ ತಕ್ಷಣವೇ ಅಡ್ರೆಸ್ ಹುಡುಕ್ಬಿಟ್ಟೆ. ಯಾಕೆ ಹೇಳಿಲ್ಲ ಅಂದರೆ ಅದು ನೀವು ಹೋಗೋ ಜಾಗ ಅಲ್ಲ ಸರ್. ಹಾಂ, ಅದೊಂಥರ ಜಾಗ, ಕೆಟ್ಟ ವಾಸನೆ, ಅರ್ಧ ಗಲ್ಲಿ ಅರ್ಧ ಸ್ಲಮ್ಮು. ಅಲ್ಲಿ ಹೋಗ್ಬೇಡಿ ಸರ್. ಏನಿದ್ರು ಹೇಳಿ, ನಾನು ನೋಡ್ಕೊಳ್ತೀನಿ. ನನಗೆ ಅಡ್ರೆಸ್ ಕೊಡು. ಮೆಸೇಜ್ ಕಳಿಸಿದ್ದೀನಿ ಸರ್. ಗುಡ್. ಇಷ್ಟ ಬೇಗ ಹೊರಟ್ಯಾ? KGR ಕ್ಲಾಸ್ ಇರೋದು 10ಕ್ಕಲ್ವಾ? ಹೌದು ರಮ್ಯಾ, ಆದ್ರೆ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಸೊ 10 ನಿಮಿಷ ವೇಟ್ ಮಾಡ್ತೀಯಾ? ನಾನು ನಿನ್ ಜೊತೆನೆ ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ. ಇಲ್ಲ ನೀನ್ ಆಮೇಲೆ ಬಾ, ನಾನು ಹೋಗಿರ್ತೀನಿ. ನನ್ನೂ ಬಿಟ್ಟೋಗೋ ಅಂತ ಕೆಲಸ ಏನದು? ಅದು ಇಷ್ಟೊಂದು ಟಿಪ್ ಟಾಪ್ ಆಗಿ ಬೇರೆ ರೆಡಿ ಆಗಿದ್ಯಾ? ಹಾಗೇನಿಲ್ಲ ರಮ್ಯಾ, ನಾನು ಬರ್ತೀನಿ. ಏ ನಿಂತ್ಕೋ ಅನು. ಏನ್ ಚೆಕ್ ಬಂದಾಗಿಂದ ಮನೇಲಿ ಯಾರು ಕೈಗೆ ಸಿಗ್ತಾ ಇಲ್ಲ? ಅಂಥದ್ದೇನಿಲ್ವೇ. ಮತ್ತಿನ್ನೇನು, ಅಮ್ಮ ಹೇಳ್ತಿದ್ಲು ನೀವು ಹೊಸ ಫ್ರಿಜ್ ತಗೊಂತಿದ್ದೀರಂತೆ. ಅಂತೂ ನಾನು ಗೆಸ್ ಮಾಡಿದ್ದೆ ಆಯಿತು, ನೀವು ಚೆಕ್ ಯೂಸ್ ಮಾಡ್ತೀರಾ ಅಂತ ನಂಗೆ ಗೊತ್ತಿತ್ತು ಅನು. ನಿನ್ ಗೆಸ್ ಉಲ್ಟಾ ಆಯ್ತು. ಅಂದರೆ ನಾನೀಗ ಹೋಗ್ತಿರೋದೆ ಆರ್ಯವರ್ಧನ್ ಅವ್ರನ್ನ ಮೀಟ್ ಮಾಡಿ ಚೆಕ್ ವಾಪಸ್ ಕೊಡಕ್ಕೆ. ತಲೆ ಕೆಟ್ಟಿದ್ಯಾ ಅನು ನಿಂಗೆ? ಚೆಕ್ ಯಾಕೆ ವಾಪಸ್ ಕೊಡ್ತೀಯಾ? ಇದೊಳ್ಳೆ ಕತೆ ಆಯ್ತಲ್ಲ. ಅವ್ರ ಚೆಕ್ನ ಅವ್ರಿಗೆ ವಾಪಸ್ ಕೊಡಕ್ ಹೋಗ್ತಿದ್ದೀನಿ. ಅದ್ರಲ್ಲೇನಿದೆ? ನನ್ನ ನಂಬಿ ಅವ್ರು ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ ಅಂದಮೇಲೆ ಆ ನಂಬಿಕೆ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಏನ್ ಹಾಗೆ ನೋಡ್ತಿದ್ಯಾ ರಮ್ಯಾ? ನಿಂಗೆ ಇನ್ನ ನನ್ನ ಮೇಲೆ ನಂಬಿಕೆ ಇಲ್ವಾ? ಇರು ನೋಡಿಲಿ. ಅಯ್ಯೋ ದೇವ್ರೆ, ಇದೇ ನಾನು ಮದ್ವೆ ಕಾರ್ಡೆ ಪ್ರಿಂಟ್ ಮಾಡಿಸ್ಬಿಟ್ರಾ? ನಾನು ನಂಬಿಕೆ ಉಳಿಸ್ಕೊಳಕ್ ಹೋಗ್ತಿದ್ದೀನಿ. ನಂಬಿಕೆ ಉಳಿಸ್ಕೊಳ್ಳೋಕ್ಕೆ ಚೆಕ್ ಯೂಸ್ ಮಾಡ್ತಾ ಇದ್ರೆ ಆಯ್ತಪ್ಪ, ಅದಕ್ಕೆ ಯಾಕೆ ಅವ್ರನ್ನೇ ಮೀಟ್ ಮಾಡಬೇಕು? ಇದ್ರಲ್ಲೇನೋ ಇದೆ. ಇದ್ರಲ್ಲಿ ಏನೂ ಇಲ್ಲ, ಚೆಕ್ ಇದೆ. ವಾರ ವಾರ ಒಪ್ಪತ್ತಿದ್ದು ಆ ತಾಯಿ ಎಲ್ಲವನಿಗೆ ಪೂಜೆ ಮಾಡಿದ್ದಕ್ಕೆ ಈಗ ಕಂಡುಬಿಟ್ಟವಳೆ. ಇದನ್ನು ತಗೊಂಡೋಗಿ ಕೊಟ್ಬಿಡ್ತೀನಿ ಅಂದರೆ ನಾನು ಬಿಟ್ಬಿಡ್ತೀನಾ? ಇದನ್ನು ಬರೆಯೋದೆ, ತಗೊಂಡೋಗಿ ಬ್ಯಾಂಕಿಗೆ ಹಾಕೋದೆ. ಸರ್ ಕೋಟು ಸರ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಯ್ಯೋ ಪೆನ್ನೆ ಸಿಗ್ತಾ ಇಲ್ವಲ್ಲ. ನಮ್ಮನೆ ಭಾಗ್ಯಲಕ್ಷ್ಮಿ ನೀನು. ಇಷ್ಟು ವರ್ಷ ಆದ್ಮೇಲೆ ಈಗ ನಮ್ಮ ಬಾಗ್ಲು ತರ್ತಿದ್ಯಲ್ಲೇ ತಾಯಿ.
ಸುಬ್ರಹ್ಮಣ್ಯ ಸಿರಿಮನೆ ಆ ನೀನ್ ಯಾರು ಅಂತ? ಅನು ಮನೆ ಇದೆ ಅಲ್ವಾ? ಓ ಅನ್ನು ಕಳ್ಸಿದ್ಲಾ? ಪಾಪ ಒಳಗಡೆ. ಎಷ್ಟೊತ್ತು ಅಂತ ಕಾಯದ್ ನಿನ್ಗೆ? ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ ಅಂತ್ಯ. ಅಯ್ಯೋ ಅಲ್ಲೇ ನಿಂತಿದ್ಯಲ್ಲ, ಬಾ ಒಳಗೆ. ನೋಡು ಫ್ರಿಡ್ಜ್ ಕೆಟ್ಟು ಕಣ್ಣೀರಿಡ್ತಾ ನಿಂತಿದೆ. ನಾನು ಬಂದಿದ್ದು ಹೋದ್ ಸರಿ ನಿನ್ ಶಿಶಿನ ಕಳ್ಸಿದಲ್ಲ, ಅವನು ಸುದ್ದು ನಾಲಾಯಕ್ಕು. ರಿಪೇರಿ ಮಾಡ್ತೀನಿ ಅನ್ಬಿಟ್ಟು ಅಲ್ಪ ಸ್ವಲ್ಪ ಓಡ್ತಿದ್ದನ್ನು ಹಾಳು ಮಾಡಿ ಇಟ್ಬಿಡೋದ. ಇದರಲ್ಲಿ ನಾನು ಬೇರೆ ಪಾಯಸ ಮಾಡಿಕೊಟ್ಟೆ ಅವನಿಗೆ. ನೀನಾದ್ರೂ ಸರಿಯಾಗಿ ರಿಪೇರಿ ಮಾಡ್ಕೊಡಪ್ಪ. ದಿನಾಗ್ಲೂ ಬೇರೆಯವ್ರ ಮನೇಲಿ ಸಾಂಬಾರ್ ಇಟ್ಟು ತಿನ್ನೋ ಹಾಗಾಗಿದೆ ನಮ್ಮ ಜೀವನ. ಅಲ್ಲ, ಒಂದು ನಿಮಿಷ ಇದು ಕೇಳಿ. ನೋಡಪ್ಪ, ಅದೇನಿದೆಯೋ ಫ್ರಿಜ್ನ ಸರಿ ಮಾಡಿಕೊಟ್ಬಿಟ್ಟು ಕಾಸು ತಗೋ. ಅಲ್ಲಿವರೆಗೂ ನಾನು ಕೊಡಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ ಒಳಗಡೆ ಬಾ. ಅಯ್ಯೋ ನಿಮ್ಮನೇಲೂ ಹಿಂಗೆ ಓಡಾಡ್ತೀಯಾ? ಏ ಶೂ ಬಿಟ್ಬಿಟ್ಟು ಬರೋಗೋ. ಅನು ಇಲ್ವಾ? ಅಯ್ಯೋ ಅವಳು ಬರ್ತಾಳೆ, ಮೊದಲು ಬಂದಿರೋ ಕೆಲಸ ನೋಡು. ನೀನು ವಿಠಲ್ ಥರ ನಿಂತ್ಕೊಂಡ್ಬಿಟ್ರೆ ತಾನಾಗೆ ಫ್ರಿಜ್ ರಿಪೇರಿ ಆಗ್ಬಿಡುತ್ತಾ? ಹೋದ್ ಸರಿ ನಿನ್ನ ಶಿಷ್ಯ ಬಂದಿದ್ನಲ್ಲ, ಅವನು ಹಂಗೆ ಫುಲ್ ಫೋರ್ಸ್ ಕೊಟ್ಕೊಂಡು ಭಾರಿ ದೊಡ್ಡ ದೊಡ್ಡ ಮಾತಾಡ್ತಿದ್ದ. ಕೆಲಸದಲ್ಲಿ ದೊಡ್ಡ ಸೊನ್ನೆ, ಆದ್ರೂ ದುಡ್ಡು ಇಸ್ಕೊಂಡೋದ. ನಮ್ಮ ಯಜಮಾನ್ರಿಗೆ ಯಾರು ಬೇಕಾದ್ರೂ ಯಾಮರ್ಸ್ಬೋದು, ಆದ್ರೆ ಈ ಪುಷ್ಪನ್ ಮಾತ್ರ ಯಾರು ಯಾಮರ್ಸಕ್ಕಾಗಲ್ಲ, ಗೊತ್ತಾಯ್ತಾ? ತಗೋ, ತಿನ್ಕೊಂಡು ಕೆಲಸ ಮಾಡು. ಬರೀ ಕೈಲಿ ಬಂದಿದ್ಯಲ್ಲ, ಫ್ರಿಜ್ ರಿಪೇರಿ ಮಾಡೋದಕ್ಕೆ ಏನೇನ್ ಬೇಕು ಅದೇನು ತಂದಿಲ್ವಾ? ಮರ್ತು ಬಿಟ್ಯಾ? ಅನ್ಕೊಂಡೆ, ನಿನ್ ಮುಖ ನೋಡ್ದಾಗ್ಲೇ ಅನ್ಕೊಂಡೆ ನೀನ್ ಎಂತ ಕೆಲ್ಸಗಾರ ಅಂತ. ನನ್ ಸುಬ್ಬನು ನೀನು ಒಂದೇ, ಎಲ್ಲಂದ್ರೆ ಅಲ್ಲಿ ಮರ್ತು ಬಿಡೋದು. ಕೊಯ್ಲಿ ಮೇಲತ್ತು ಮೇಲ. ಹ್ಞೂ ಮೇಲೆ. ಫ್ರಿಜ್ ರಿಪೇರಿ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಅಲ್ಲಿದೆ, ಅದನ್ನ ಎತ್ಕೊಂಡು ಫ್ರಿಜ್ ರಿಪೇರಿ ಮಾಡು. ಬಾ ತೊತ್ತು.